ಇನ್ನು ಸಂಗೀತ ನಿರ್ದೇಶಕ ವಿ ಮನೋಹರ್ ಅವರು ಕೂಡ ಈ ದರ್ಶನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡಿದ್ದಾರೆ. ಅವ್ರಿಗೂ ಕೂಡ ಒಂದು ರೀತಿ ಆಘಾತ ದಿಗ್ಭ್ರಮೆ ಆಗಿದೆ. ದರ್ಶನ್ ಕೇಸ್ ಬಗ್ಗೆ ವಿ ಮನೋಹರ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಈ ಕೇಸನ್ನು ವಿಧಿಯಾಟ ಆಕಸ್ಮಿಕವಾಗಿ ನಡೆದು ಹೋಗಿದೆ, ಆದರೆ ಸತ್ತವನಂತೂ ಖಂಡಿತ ಒಳ್ಳೆಯವನಲ್ಲ. ಸಾವಿರಾರು ಹೆಣ್ಮಕ್ಳಿಗೆ ಕೆಟ್ಟದಾಗಿ ಮೆಸೇಜನ್ನು ಮಾಡ್ತಾ ಇದ್ದ ವಿಕೃತ ಕಾಮಿ. ಅವನ ಪಾಪದ ಕೊಡ ತುಂಬಿತ್ತು, ಅದಕ್ಕೆ ಶಿಕ್ಷೆಯಾಗಿದೆ. ಆದರೆ ಪೊಲೀಸ್ನವರಿಂದ ಆಗಬೇಕಾಗಿತ್ತು. ಆದರೆ ದರ್ಶನ್ ಸರ್ ಬ್ಯಾಡ್ ಟೈಮ್ ಆಗೋಗಿದೆ, ಕಳಂಕದಿಂದ ಹೊರಗೆ ಬರಲಿ ಅಂತ ಅವ್ರು ಮಾತನಾಡಿದ್ದಾರೆ. ನಮ್ಮ ಜೊತೆಗೆ ಹಿರಿಯ ಸಂಗೀತ ನಿರ್ದೇಶಕರು, ನಟರು ಆಗಿರುವಂಥ ವಿ ಮನೋಹರ್ ಸರ್ ಇದ್ದಾರೆ. ಸರ್, ಅದೇನೇ ನಿಮಗೆ ಇತ್ತೀಚಿನ ಡೆವಲಪ್ಮೆಂಟ್ ಗೊತ್ತಿರುತ್ತೆ. ದರ್ಶನ್ ಅವರು ಅರೆಸ್ಟ್ ಆಗಿದ್ದಾರೆ, ಆರೋಪಿಯಾಗಿದ್ದಾರೆ. ಅದ್ರ ಬಗ್ಗೆ ತಾವು ಹಿರಿಯರು ಏನು ಹೇಳ್ತೀರಾ, ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ಈ ಪ್ರಕರಣದ ಬಗ್ಗೆ? ಇದೊಂದು ವಿಧಿ ಆಟ ಅಂತ ಹೇಳ್ಬೋದು. ಯಾಕಂದರೆ ಇದು ಆಕಸ್ಮಿಕವಾಗಿ ಆಯಿತು. ಆಮೇಲೆ ಸತ್ತವನು ಖಂಡಿತ ಒಳ್ಳೆಯವನಲ್ಲ. ಸಾವಿರಾರು ಹೆಣ್ಮಕ್ಳಿಗೆ ಕೆಟ್ಟ ಮೆಸೇಜು ಬಿಟ್ಟಂತಹ ಒಬ್ಬ ವಿಕೃತ ಕಾಮಿ. ಸೊ ಅವನ ಪಾಪದ ಕೊಡ ತುಂಬಿತು, ಅದಕ್ಕೆ ತಕ್ಕ ಶಿಕ್ಷೆ ಆಯಿತು. ಆದರೆ ಅದು ಪೊಲೀಸ್ನವರಿಂದ ಆಗಬೇಕಾಯಿತು. ಅದು ದರ್ಶನ್ ಸರ್ದು ಅದರಲ್ಲಿ ಅವರ ಬ್ಯಾಡ್ ಟೈಮ್ ಅಂತ ಹೇಳ್ಬೋದು. ಅವರು ಆ ಕಳಂಕದಿಂದ ಹೊರಗೆ ಬಂದು ಮತ್ತೆ ಮೊದಲಂತೆ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಲಿ ಅಂತ ನಾನು ಹಾರೈಸ್ತೇನೆ ಅವರಿಗೆ. ಸತ್ತವ್ರು ಎಷ್ಟೇ ಪಾಪಿ ಆದ್ರೂ ಕಾನೂನು ಕೈ ತಗೋಬಾರ್ದಾಗಿತ್ತು ಅನ್ನೋದೊಂದು. ಇದು ಮುಖ್ಯವಾದ ಪ್ರಶ್ನೆ. ಕಾನೂನು ಕೈಗೆ ತಗೋಬಾರ್ದು. ಮತ್ತೇನು ಮಾಡಬೇಕಾಗಿತ್ತು? ಪೊಲೀಸ್ನವರಿಗೆ ಹೇಳಬೇಕಾಗಿತ್ತು. ಮಾರ್ಚ್ 25ಕ್ಕೆ ಈ ಹೆಣ್ಮಕ್ಳು ಕಂಪ್ಲೇಂಟ್ ಕೊಟ್ಟು ಯಾರು ರಿಯಾಕ್ಟ್ ಮಾಡಿಲ್ಲ, ಅದಕ್ಕೆ ಆ್ಯಕ್ಷನ್ನೇ ತಗೊಳ್ಳಿಲ್ಲ. ಆಮೇಲೆ ಸಾವಿರಾರು ಮಂದಿ ಈ ಫೇಸ್ಬುಕ್ಕಲ್ಲಿ, ಇನ್ಸ್ಟಾಗ್ರಾಮಲ್ಲಿ ಕೆಟ್ಟ ಮೆಸೇಜ್ಗಳು ಹಾಕ್ತಾನೆ ಇರ್ತಾರೆ. ಆದರೆ ಪರ್ಟಿಕ್ಯುಲರ್ ಇವನನ್ನೇ ಅವರು ಕರ್ಕೊಂಬಂದು ಟಾರ್ಗೆಟ್ ಮಾಡಬೇಕಾದ್ರೆ ಇವನು ಎಷ್ಟು ಕೆಟ್ಟದಾಗಿ ಮೆಸೇಜು ಅದನ್ನು ಹೇಳೋಕ್ಕಾಗಲ್ಲ, ಅಷ್ಟು ಘೋರವಾದ ಮೆಸೇಜ್ ಕಳಿಸಿದ್ದಾನೆ. ಅದಕ್ಕೆ ಅದು ಹಂಗಾಗಿರೋದು ಅದು. ಸೊ ಯಾರೇ ಆಗಲಿ, ಈ ಇನ್ನು ಯಾರು ಕಾನೂನಿಗೆ ಕೈ ತಗೋಬಾರ್ದು, ಪೊಲೀಸ್ನವ್ರಿಗೆ ಕಂಪ್ಲೇಂಟ್ ಕೊಡಬೇಕು ಅಂತ ಹೇಳೋರು ಅವರ ಹೆಣ್ಮಕ್ಳಿಗೆ ಈ ಥರ ಮೆಸೇಜ್ ಕೊಟ್ಟಾಗ ಫಸ್ಟ್ ಅವರು ರಿಯಾಕ್ಷನ್ ಅಂದರೆ ಅವ್ನು ಕತ್ತರಿಸಿ ಹಾಕಬೇಕು ಅಂತ ಹೇಳ್ತಾರೆ. ಆ ರಿಯಾಕ್ಷನ್ ಇಲ್ಲಿ ಆಯ್ತು ಅಷ್ಟೇ. ಅಂದರೆ ಅದೇ ಕತ್ತರಿಸಿ ಹಾಕಬಾರ್ದಲ್ವ. ಅಂದರೆ ಒಂದು ವ್ಯವಸ್ಥೆ, ಒಂದು ಕಾನೂನು ಅಂತ ಇದ್ದಾಗ ನೀವು ಆ ಥರ ಅಂದರೆ ಸ್ಟ್ಯಾಂಡ್ ತೊಗೊಳ್ಳೋದಕ್ಕಾಗೋದಿಲ್ಲ ಅನ್ನೋದಲ್ವ ಸರ್. ಒಂದು ಸಮಾಜದ ವ್ಯವಸ್ಥೆಯಲ್ಲಿ ಆ ಥರ ಕಾನೂನು ಕೈ ತೊಗೊಂಡ್ಬಿಟ್ರೆ ಎಲ್ಲರೂ ಅದೇ ಥರ ಮಾಡ್ತಾ ಹೋದರೆ ತಪ್ಪುಗಳು. ಹೌದು, ನಮ್ಮ ದೇಶದಲ್ಲಿ ಆ ಥರದ್ದು ಒಂದು ವ್ಯವಸ್ಥೆ ಇಲ್ಲದೆ ಇರ್ಬೋದು, ಬಟ್ ಕಾನೂನು ಕರೆಕ್ಟಾಗಿ ಆಗಬೇಕು ಅನ್ನೋದಾದರೆ ನೀವು ಕಾನೂನು ಕೈಗೆ ತೊಗೊಳ್ಬಾರ್ದಲ್ವ. ಕಾನೂನು ಕೈಗೆ ಯಾರು ತಗೋಬೇಕು ಅಂತ ತಗೊಳ್ಳಲ್ಲ, ಅದು ಆ ಸಿಟ್ಟಲ್ಲಿ ಆಗುತ್ತೆ ಒಂದೊಂದು ಸಲ. ಆವಾಗ ಈ ಪೊಲೀಸ್ನವರು ನಿಜಕ್ಕೂ ಸ್ವಲ್ಪ ಆ್ಯಕ್ಟಿವ್ ಆಗಿದ್ದರೆ ಈ ಥರ ಆಗಲ್ಲ. ನೋಡಿ, ವ್ಯವಸ್ಥೆಯಲ್ಲಿ ತುಂಬ ದೋಷ ಇದೆ. ಕಂಪ್ಲೇಂಟ್ ಕೊಟ್ಟರೆ ಅದನ್ನು ಸೀರಿಯಸ್ಸಾಗಿ ತಗೊಳ್ಳದೇ ಇದ್ದಾಗ ಹೀಗಾಗುತ್ತೆ. ಕಂಪ್ಲೇಂಟ್ ಕೊಟ್ಟದನ್ನು ಇಂಥ ಮ್ಯಾಟ್ರನ್ನು ಸೀರಿಯಸ್ಸಾಗಿ ತೊಗೋಬೇಕು. ನಾನು ಪೊಲೀಸರ ಹತ್ರ ರಿಕ್ವೆಸ್ಟ್ ಮಾಡೋದೇನಂತಂದರೆ, ಪೊಲೀಸ್ ಡಿಪಾರ್ಟ್ಮೆಂಟ್ ಹತ್ರ ರಿಕ್ವೆಸ್ಟ್ ಮಾಡೋದು ಏನಂತಂದರೆ, ನೀವು ಸಾವಿರಾರು ಮಂದಿ ಇದ್ದಾರೆ, ಅವ್ರನ್ನ ಹುಡುಕಿ ನೀವು ಅವರಿಗೆ ಸರಿಯಾದ ಪನಿಷ್ಮೆಂಟ್ ಕೊಡಿ. ಮುಂದೆ ಅವರು ಮಾಡಬಾರ್ದು. ಮುಂದೆ ಅವರು ಹೆಣ್ಣುಮಕ್ಳಂದರೆ ಅಷ್ಟು ಕೇವಲವೇ. ಹೆಣ್ಣುಮಕ್ಳಂದರೆ ಎಷ್ಟೆಷ್ಟು ಕೆಟ್ಟ ಕಮೆಂಟ್ ಮಾಡ್ತಾರೆ. ನಮಗೆ ರಕ್ತ ಬಿಸಿ ಆಗುತ್ತೆ, ನಮಗೆ ರಕ್ತ ಕುದಿಯುತ್ತೆ. ಯಾಕಂದರೆ ನಮ್ಮ ಮನೆಯಲ್ಲೂ ಹೆಣ್ಮಕ್ಳಿದ್ದಾರೆ. ಆವಾಗ ಸಿಟ್ಟು ಬರುತ್ತೆ. ಹಾಗಾಗಿ ನಮ್ಮ ಕೈಲಿ ತಾಕತ್ತಿಲ್ಲ, ನಾವು ಪೊಲೀಸರಿಗೆ ಮೊರೆ ಹೋಗಬೇಕು. ಆವಾಗ ಪೊಲೀಸ್ನವ್ರ ಹತ್ರ ರಿಕ್ವೆಸ್ಟ್ ನಂದು, ಬಿಡಬೇಡಿ, ಇಂಥವ್ರನ್ನ ಖಂಡಿತ ಬಿಡಬೇಡಿ ಅಂತ ನಾನು. ಸರ್, ಜೊತೆಗೆ ದರ್ಶನ್ ಅವ್ರ ಜೊತೆಗೆ ನಿಮ್ಮ ನಂಟು ಬಗ್ಗೆ ಒಂದು ಸ್ವಲ್ಪ ವಿವರಿಸಿ. ನಾನು ಲಾಲಿ ಹಾಡು ನಾನು ಅದಕ್ಕಿಂದಲೇ, ಅವರು ಹೀರೋ ಆಗೋ ಮೊದಲೇ ಅವ್ರ ಜನ್ಮ ಜೋಡಿಯಲ್ಲಿ ಕ್ಯಾಮ್ರಾ ಅಸಿಸ್ಟೆಂಟ್ ಆಗಿದ್ದರು. ಆವಾಗಲೇ ನನಗೆ ಪರಿಚಯ.